ನಿಮ್ಮ ಸ್ಟಾಫ್ ಎಲ್ಲ ಕರಿಯ ಫೋನ್ ಬಾಯಲ್ಲಿ ಕೇಳಬಹುದು. ಆಮೇಲೆ ಇಲ್ಲ ಸರ್, ಒಬ್ರು ಅಟೆಂಡರ್ ಬಂದಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ, ನಮ್ಮಲ್ಲಿ ಇಲ್ಲ ಸರ್ವೇಯರು ಸರ್ವೇಯರ್ ಇದ್ದಾರೆ ಸರ್. ಕೃಷ್ಣಸ್ವಾಮಿ ಸಾವಿರ ಜನ ಓಡಾಡಕ್ಕೆ ಮಾಡ್ತಾರೆ. ಅವ್ರ ಆಸ್ತಿ ಅವ್ರ ದುಡ್ಡು ಅವ್ರು ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ ಧರ್ಮನ ಐತಿ ನಿಮಗೆ? ಮನ ಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಶಂಕರ್, ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರಿಗೂ? ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ. ನಿಮಗೇನು ನಡ್ಸೋಕ್ಕಾಯ್ತದೆ? 8 ದಿವಸದಲ್ಲಿ ಎಂಟೈರ್ ಸ್ಟ್ರೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನಿಗೂ ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಲಕ್ಷ್ಮೀಗ ಎಕ್ಸಿಕ್ಯೂಟ್ ಇದ್ದಾರೆ ಶಿವಕುಮಾರ ನೋಡ್ರಿ, ಇನ್ನಾರವ್ರೆ ನೋಡ್ರಿ, ಯಾರು ನಿಮ್ಮ ಇವರು ಹೋಟ್ಲು ಯಜಮಾನ ಇದ್ದಾರೆ, ತಗೊಳ್ರಿ ಅವ್ರಿಗೆ. ಹೋಗೋದೇ ಕೆಲಸ ಅದಕ್ಕೋಸ್ಕರ ಇದ್ದೀರಾ? ಏನು ಇದೆಯಾ? ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರು ಅನ್ನೋದಕ್ಕೆ ಹೆಚ್ಚಾಗಿ ಮರ್ಯಾದೆಯಿಂದ ಬದುಕಬೇಕು. ಎಷ್ಟು ಸಂಬಳ ನಿಮಗೆ? ಸಂಬಳ ಎಷ್ಟು ಬರ್ತದೆ ಗೊತ್ತು? ನೆಟ್ಟು 60 82 83 ಸಂಬಳ ನಿಮಗೆ. ಹಾಂ, ನಿಮ್ಮ ಜೊತೆಲಿ ಪೊಲೀಸ್ನವ್ರು ಎಷ್ಟು? ನಿಮ್ಮ ಜೊತೆಲಿ ಓದ್ತಾ ಇದ್ದಲ್ಲೋ? ಥೂ ಗಲೀಜು ಇದು ಕ್ಲಿಯರ್ ಮಾಡ್ಕೊಂಡೆ ಮೊದಲು ಮಾಡ್ಕೊಡ್ಬೋದು ಕೊಡ್ರಿ. ಅವ್ರು ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ ನೋಡ್ರಿ. ತಗೊಳ್ರಿ ಒಂದು 2 ಸರಿ. ನೀನೇನು ಬೇಕು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನೀನು ಸುಮ್ಮನೆ ನನಗೆ ಗೊತ್ತು. ತಗೊಳ್ರಿ ಅವ್ರು. ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಿ ಬಂದು ಶುರು ಮಾಡಿರಿ, ಕೆಲಸ ಶುರು ಮಾಡ್ತಿಲ್ಲ. ತಪ್ಪು ಮಾಡ್ತಾರೆ ಎಲ್ಲಿ ಅವ್ನ ಹೆಸರು ಇವನೇ ಸ್ವಲ್ಪ ಫೋಟೋ ಅಂತ ಕಾಣಿಸ್ತದೆ. ಈ ಹೆಲ್ಪ್ ಇನ್ನೊಂದು ಸಾರಿ ನೋಡ್ರಿ, ಇವತ್ತಿಂದಾನೆ ಅಕ್ಕಪಟ್ಟದಾಗ ಕುತ್ಕೋಬೇಕು. ಡಾಕ್ಯುಮೆಂಟ್ಸ್ ನೀವೇ ಮನೆಗೆ ಹೋಗ್ಬೇಕು, ಕಲೆಕ್ಟ್ ಮಾಡಬೇಕು. ಅವ್ರಿಗೆ ಎದುರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ. ಹುಟ್ಟು ನೆನೆಸ್ತೀನಿ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು. ಅವ್ರು ಎಲ್ಲಿಂದ ತಂದು ಕೊಡಬೇಕು? ನಿಮ್ಮ ತಾತ ಮನೆಯಿಂದ ನೀನು ಆಸ್ತಿ ತಿಂದಿದ್ದಾರ? ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಬೈತದ ಅವ್ರಿಗೆ. ಹಾಂ, ಗೊತ್ತಿಲ್ಲ ಬಾಬಡ ಜವಾಬ್ದಾರಿ. 5 ಕಿಲೋಮೀಟರ್ ಒಂದು ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ. ನಮ್ಮ ಶಂಕರ್ ಇದ್ದಾರೆ, ಒಂದು FIR ಮಾಡ್ತೀನಿ, ಯಾವುದೋ ಒಂದು ಕೇಸ್ ಹಾಕ್ತೀನಿ, ಒಂದು 2 ಜನ ತಗೊಂಡು ಒಳಗಡೆ ಹಾಕ್ಸ್ತೀನಿ. ಎಲ್ಲರೂ ಊಟ ಆಯಿತು. ನಾಚಿಕೆ ಆಗೋದಿಲ್ಲ ನೀವು? ಏನು ಮನುಷ್ಯನಪ್ಪ? ನಿಮ್ಮ ಸ್ಟಾಫ್ ಎಲ್ಲ ಕರಿಯ ಫೋನ್ ಬಾಯಲ್ಲಿ ಕೇಳಬಹುದು. ಆಮೇಲೆ ಇಲ್ಲ ಸರ್, ಒಬ್ರು ಅಟೆಂಡರ್ ಬಂದಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ, ನಮ್ಮಲ್ಲಿ ಇಲ್ಲ ಸರ್ವೇಯರು ಸರ್ವೇಯರ್ ಇದ್ದಾರೆ ಸರ್. ಕೃಷ್ಣಸ್ವಾಮಿ ಸಾವಿರ ಜನ ಓಡಾಡಕ್ಕೆ ಮಾಡ್ತಾರೆ. ಅವ್ರ ಆಸ್ತಿ ಅವ್ರ ದುಡ್ಡು ಅವ್ರು ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ ಧರ್ಮನ ಐತಿ ನಿಮಗೆ? ಮನ ಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಶಂಕರ್, ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರಿಗೂ? ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ. ನಿಮಗೇನು ನಡ್ಸೋಕ್ಕಾಯ್ತದೆ? 8 ದಿವಸದಲ್ಲಿ ಎಂಟೈರ್ ಸ್ಟ್ರೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನಿಗೂ ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಲಕ್ಷ್ಮೀಗ ಎಕ್ಸಿಕ್ಯೂಟ್ ಇದ್ದಾರೆ ಶಿವಕುಮಾರ ನೋಡ್ರಿ, ಇನ್ನಾರವ್ರೆ ನೋಡ್ರಿ, ಯಾರು ನಿಮ್ಮ ಇವರು ಹೋಟ್ಲು ಯಜಮಾನ ಇದ್ದಾರೆ, ತಗೊಳ್ರಿ ಅವ್ರಿಗೆ. ಹೋಗೋದೇ ಕೆಲಸ ಅದಕ್ಕೋಸ್ಕರ ಇದ್ದೀರಾ? ಏನು ಇದೆಯಾ? ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರು ಅನ್ನೋದಕ್ಕೆ ಹೆಚ್ಚಾಗಿ ಮರ್ಯಾದೆಯಿಂದ ಬದುಕಬೇಕು. ಎಷ್ಟು ಸಂಬಳ ನಿಮಗೆ? ನಿಮ್ಮ ಸಂಬಳ ಎಷ್ಟು ಬರ್ತದೆ ಗೊತ್ತು? ನೆಟ್ಟು 60 82 83 ಸಂಬಳ ನಿಮಗೆ. ಹಾಂ, ನಿಮ್ಮ ಜೊತೆಲಿ ಪೊಲೀಸ್ನವ್ರು ಎಷ್ಟು? ನಿಮ್ಮ ಜೊತೆಲಿ ಓದ್ತಾ ಇದ್ದಲ್ಲೋ? ಥೂ ಗಲೀಜು ಇದು ಕ್ಲಿಯರ್ ಮಾಡ್ಕೊಂಡೆ ಮೊದಲು ಮಾಡ್ಕೊಡ್ಬೋದು ಕೊಡ್ರಿ. ಅವ್ರು ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ ನೋಡ್ರಿ. ತಗೊಳ್ರಿ ಒಂದು 2 ಸರಿ. ನೀನೇನು ಬೇಕು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನೀನು ಸುಮ್ಮನೆ ನನಗೆ ಗೊತ್ತು. ತಗೊಳ್ರಿ ಅವ್ರು. ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಿ ಬಂದು ಶುರು ಮಾಡಿರಿ, ಕೆಲಸ ಶುರು ಮಾಡ್ತಿಲ್ಲ. ತಪ್ಪು ಮಾಡ್ತಾರೆ ಎಲ್ಲಿ ಅವ್ನ ಹೆಸರು ಇವನೇ ಸ್ವಲ್ಪ ಫೋಟೋ ಅಂತ ಕಾಣಿಸ್ತದೆ. ಈ ಹೆಲ್ಪ್ ಇನ್ನೊಂದು ಸಾರಿ ನೋಡ್ರಿ, ಇವತ್ತಿಂದಾನೆ ಅಕ್ಕಪಟ್ಟದಾಗ ಕುತ್ಕೋಬೇಕು. ಡಾಕ್ಯುಮೆಂಟ್ಸ್ ನೀವೇ ಮನೆಗೆ ಹೋಗ್ಬೇಕು, ಕಲೆಕ್ಟ್ ಮಾಡಬೇಕು. ಅವ್ರಿಗೆ ಎದುರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ. ಹುಟ್ಟು ನೆನೆಸ್ತೀನಿ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು. ಅವ್ರು ಎಲ್ಲಿಂದ ತಂದು ಕೊಡಬೇಕು? ನಿಮ್ಮ ತಾತ ಮನೆಯಿಂದ ನೀನು ಆಸ್ತಿ ತಿಂದಿದ್ದಾರ? ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಬೈತದ ಅವ್ರಿಗೆ.
ಗೊತ್ತಿಲ್ಲ ಬಾಬಡ ಇಲ್ಲೇ ಹತ್ರ ನಿಮ್ ಸಿರಾ ಜವಾಬ್ದಾರಿ. 5 ಕಿಲೋಮೀಟರ್ ಸಿರಾ ಒಂದು ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ ನಮ್ಮ ಶಂಕರ್ ಇದ್ದಾರೆ ಒಂದು FIR ಮಾಡ್ತೀನಿ ಯಾವುದೋ ಒಂದು ಕೇಸ್ ಹಾಕ್ತೀನಿ ಒಂದು 2 ದಿನ ತಗೊಂಡು ಒಳಗಡೆ ಹಾಕ್ಸ್ತೀನಿ ಎಲ್ಲರೂ ಊಟ ಆಯಿತು ನಾಚಿಕೆ ಆಗೋದಿಲ್ಲ ನೀವು ಏನು ಮನುಷ್ಯನಪ್ಪ ನಿಮ್ಮ ಸ್ಟಾಫ್ ಎಲ್ಲ ಕರಿಯ ಫೋನ್ ಬಾಯ್ಲಿ ಕೇಳಬೇಡಿ ಮ್ಯಾನೇಜರ್ ಮ್ಯಾನೇಜರ್ ಆಮೇಲೆ ಇನ್ಯಾರು? ಇಲ್ಲ ಸರ್ ಒಬ್ರು ಅಟೆಂಡರ್ ಬಂದಿದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್? ಇಲ್ಲ ನಮ್ಮಲ್ಲಿ ಇಲ್ಲ ಸರ್ ಸರ್ವೇಯರು? ಸರ್ವೇಯರ್ ಇದ್ದಾರೆ ಸರ್ ಕೃಷ್ಣಸ್ವಾಮಿ ಸಾವಿರಾರು ಜನ ಓಡಾಡಕ್ಕೆ ಮಾಡ್ತಾರೆ ಅವ್ರ ಆಸ್ತಿ ಅವ್ರ ದುಡ್ಡು ಅವ್ರು ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ ಏನಪ್ಪ ಧರ್ಮನ ಐತಿ ನಿಮಗೆ ಮನ ಮರ್ಯಾದೆ ಇಲ್ವಾ ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು ಶಂಕರ್ ಆಸ್ತಿ ಕಳ್ಕೊಳ್ಳೋದು ಯಾರು ಅನ್ಯಾಯ ಆಗೋದು ಯಾರಿಗೂ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ ನಿಮಗೇನು ನಡ್ಸೋಕ್ಕಾಯ್ತದೆ 8 ದಿವಸದಲ್ಲಿ 8 ಸ್ಟೆಚ್ ಏನಿದೆ ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು ನಾನು ಗುತ್ತಿಗೆದಾರ ಅವ್ನು ಅವನಿಗೂ ಕರೆದು ಹೇಳ್ತೀನಿ ಎಲ್ಲ ಮಾಡ್ತೀನಿ ಲಕ್ಷ್ಮೀಕಾಂತ್ ಏನು ಎಕ್ಸಿಕ್ಯೂಟ್ ಇದ್ದೆ ನಾನು ಶಿವಕುಮಾರ ನೋಡ್ರಿ ಇನ್ನಾರು ಅವರೇ ನೋಡ್ರಿ ಯಾರು ನಿಮ್ಮ ಇವರು ಹೋಟ್ಲು ಯಜಮಾನ ಇದ್ದಾರೆ ತಗೊಳ್ರಿ ಅವ್ರಿಗೆ ಹೋಗೋದೇ ಕೆಲಸ ಅದಕ್ಕೋಸ್ಕರ ಇದ್ದೀರಾ ಏನು ಇದೆಯಾ ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರಿನ ಅನ್ನೋದಕ್ಕೆ ಹೆಚ್ಚಾಗಿ ಮರ್ಯಾದೆಯಿಂದ ಬದುಕಬೇಕು ಎಷ್ಟು ಸಂಬಳ ನಿಮಗೆ ನಿಮ್ಮ ಸಂಬಳ ಎಷ್ಟು ಬರ್ತದೆ ಗೊತ್ತು ನೆಟ್ಟು 60 82 83 ಸಂಬಳ ನಿಮಗೆ ಹಾಂ ನಿಮ್ಮ ಜೊತೆಲಿ ಪೊಲೀಸ್ನವ್ರು ಎಷ್ಟು ನಿಮ್ಮ ಜೊತೆಲಿ ಓದ್ತಾ ಇದ್ದಲ್ಲೋ ಥೂ ಗಲೀಜು ಇದು ಕ್ಲಿಯರ್ ಮಾಡ್ಕೊಂಡೆ ಮೊದಲು ಮಾಡ್ಕೊಂಡು ಕೊಡ್ರಿ ಅವ್ರು ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ ನೋಡ್ರಿ ತಗೊಳ್ರಿ ಒಂದು 2 ಸರಿ ನೀನೇನು ಬೇಕು ಅಂತ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನೀನು ಸುಮ್ಮನೆ ನನಗೆ ಗೊತ್ತು ಕಣ್ಣು ತೊಗೊಳ್ರಿ ಅವ್ರು ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಿ ಬಂದು ಶುರು ಮಾಡಿರಿ ಕೆಲಸ ಶುರು ಮಾಡ್ತಿಲ್ಲ ತಪ್ಪು ಮಾಡ್ತಾರೆ ನೆನ್ನೆ ಅವ್ನ ಹೆಸಲೇವು ಇವನೇ ಒಂದು ಸ್ವಲ್ಪ ಫೋಟೋ ಅಂತ ಕಾಣಿಸ್ತದೆ ಈ ಹೆಲ್ಪ್ ಇನ್ನೊಂದು ಸಾರಿ ನೋಡ್ರಿ ಇವತ್ತಿಂದಾನೆ ಅಕ್ಕಪಟ್ಟದಾಗ ಕುತ್ಕೋಬೇಕು ರಾಖಿ ಬಡಿಸಿ ನೀವೇ ಮನೆಗೆ ಹೋಗ್ಬೇಕು ಕಲೆಕ್ಟ್ ಮಾಡಬೇಕು ಅವ್ರಿಗೆ ಎದುರಿಸಿ ಪದರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ ಹುಟ್ಟು ನೆನೆಸ್ತೀನಿ ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು ಅವ್ರು ಎಲ್ಲಿಂದ ತಂದು ಕೊಡಬೇಕು ನಿಮ್ಮ ತಾತ ಮನೆ ನೀನು ಆಸ್ತಿ ತಿಂದಿದ್ದಾರ ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಹೋಯ್ತದ ಅವ್ರಿಗೆ ಹಾಂ ಗೊತ್ತಿಲ್ಲ ಬಾಬಡ ಇಲ್ಲೇ ಹತ್ರ ನಿಮ್ ಸಿರಾ ಜವಾಬ್ದಾರಿ. 5 ಕಿಲೋಮೀಟರ್ ಸಿರಾ ಒಂದು ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ ನಮ್ಮ ಶಂಕರ್ ಇದ್ದಾರೆ ಒಂದು FIR ಮಾಡ್ತೀನಿ ಯಾವುದೋ ಒಂದು ಕೇಸ್ ಹಾಕ್ತೀನಿ ಒಂದು 2 ದಿನ ತಗೊಂಡು ಒಳಗಡೆ ಹಾಕ್ಸ್ತೀನಿ ಎಲ್ಲರೂ ಊಟ ಆಯಿತು ನಾಚಿಕೆ ಆಗೋದಿಲ್ಲ ನೀವು ಏನು ಮನುಷ್ಯನಪ್ಪ ನಿಮ್ಮ ಸ್ಟಾಫ್ ಎಲ್ಲ ಕರಿಯ ಫೋನ್ ಬಾಯ್ಲಿ ಕೇಳಬೇಡಿ ಮ್ಯಾನೇಜರ್ ಮ್ಯಾನೇಜರ್ ಆಮೇಲೆ ಇನ್ಯಾರು? ಇಲ್ಲ ಸರ್ ಒಬ್ರು ಅಟೆಂಡರ್ ಬಂದಿದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್? ಇಲ್ಲ ನಮ್ಮಲ್ಲಿ ಇಲ್ಲ ಸರ್ ಸರ್ವೇಯರು? ಸರ್ವೇಯರ್ ಇದ್ದಾರೆ ಸರ್ ಕೃಷ್ಣಸ್ವಾಮಿ ಸಾವಿರಾರು ಜನ ಓಡಾಡಕ್ಕೆ ಮಾಡ್ತಾರೆ ಅವ್ರ ಆಸ್ತಿ ಅವ್ರ ದುಡ್ಡು ಅವ್ರು ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ ಏನಪ್ಪ ಧರ್ಮನ ಐತಿ ನಿಮಗೆ ಮನ ಮರ್ಯಾದೆ ಇಲ್ವಾ ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು ಶಂಕರ್ ಆಸ್ತಿ ಕಳ್ಕೊಳ್ಳೋದು ಯಾರು ಅನ್ಯಾಯ ಆಗೋದು ಯಾರಿಗೂ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ ನಿಮಗೇನು ನಡ್ಸೋಕ್ಕಾಯ್ತದೆ 8 ದಿವಸದಲ್ಲಿ 8 ಸ್ಟೆಚ್ ಏನಿದೆ ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು ನಾನು ಗುತ್ತಿಗೆದಾರ ಅವ್ನು ಅವನಿಗೂ ಕರೆದು ಹೇಳ್ತೀನಿ ಎಲ್ಲ ಮಾಡ್ತೀನಿ ಲಕ್ಷ್ಮೀಕಾಂತ್ ಏನು ಎಕ್ಸಿಕ್ಯೂಟ್ ಇದ್ದೆ ನಾನು ಶಿವಕುಮಾರ ನೋಡ್ರಿ ಇನ್ನಾರು ಅವರೇ ನೋಡ್ರಿ ಯಾರು ನಿಮ್ಮ ಇವರು ಹೋಟ್ಲು ಯಜಮಾನ ಇದ್ದಾರೆ ತಗೊಳ್ರಿ ಅವ್ರಿಗೆ ಹೋಗೋದೇ ಕೆಲಸ ಅದಕ್ಕೋಸ್ಕರ ಇದ್ದೀರಾ ಏನು ಇದೆಯಾ ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರಿನ ಅನ್ನೋದಕ್ಕೆ ಹೆಚ್ಚಾಗಿ ಮರ್ಯಾದೆಯಿಂದ ಬದುಕಬೇಕು ಎಷ್ಟು ಸಂಬಳ ನಿಮಗೆ ನಿಮ್ಮ ಸಂಬಳ ಎಷ್ಟು ಬರ್ತದೆ ಗೊತ್ತು ನೆಟ್ಟು 60 82 83 ಸಂಬಳ ನಿಮಗೆ ಹಾಂ ನಿಮ್ಮ ಜೊತೆಲಿ ಪೊಲೀಸ್ನವ್ರು ಎಷ್ಟು ನಿಮ್ಮ ಜೊತೆಲಿ ಓದ್ತಾ ಇದ್ದಲ್ಲೋ ಥೂ ಗಲೀಜು ಇದು ಕ್ಲಿಯರ್ ಮಾಡ್ಕೊಂಡೆ ಮೊದಲು ಮಾಡ್ಕೊಂಡು ಕೊಡ್ರಿ ಅವ್ರು ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ ನೋಡ್ರಿ ತಗೊಳ್ರಿ ಒಂದು 2 ಸರಿ ನೀನೇನು ಬೇಕು ಅಂತ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನೀನು ಸುಮ್ಮನೆ ನನಗೆ ಗೊತ್ತು ಕಣ್ಣು ತೊಗೊಳ್ರಿ ಅವ್ರು ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಿ ಬಂದು ಶುರು ಮಾಡಿರಿ ಕೆಲಸ ಶುರು ಮಾಡ್ತಿಲ್ಲ ತಪ್ಪು ಮಾಡ್ತಾರೆ ನೆನ್ನೆ ಅವ್ನ ಹೆಸಲೇವು ಇವನೇ ಒಂದು ಸ್ವಲ್ಪ ಫೋಟೋ ಅಂತ ಕಾಣಿಸ್ತದೆ ಈ ಹೆಲ್ಪ್ ಇನ್ನೊಂದು ಸಾರಿ ನೋಡ್ರಿ ಇವತ್ತಿಂದಾನೆ ಅಕ್ಕಪಟ್ಟದಾಗ ಕುತ್ಕೋಬೇಕು ರಾಖಿ ಬಡಿಸಿ ನೀವೇ ಮನೆಗೆ ಹೋಗ್ಬೇಕು
ಕಲೆಕ್ಟ್ ಮಾಡಬೇಕು. ಅವ್ರಿಗೆ ಎದುರಿಸಿ ಪದರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ. ಹುಟ್ಟು ನೆನೆಸ್ತೀನಿ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು. ಅವ್ರು ಎಲ್ಲಿಂದ ತಂದು ಕೊಡಬೇಕು? ನಿಮ್ಮ ತಾತ ಮನೆಯಲ್ಲ. ನೀನು ಆಸ್ತಿ ತಿಂದಿದ್ದಾರ? ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಹೋಯ್ತದ ಅವ್ರಿಗೆ. ಹಾಂ ಗೊತ್ತಿಲ್ಲ ಬಾಬಡ ಸಿರಾ 5 ಕಿಲೋಮೀಟರ್ ಸಿರಾದಲ್ಲಿ ಒಂದು ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ. ನಮ್ಮ ಶಂಕರ್ ಇದ್ದಾರೆ, ಒಂದು FIR ಮಾಡ್ತೀನಿ, ಯಾವುದೋ ಒಂದು ಕೇಸ್ ಹಾಕ್ತೀನಿ, ಒಂದು 2 ಜನ ತಗೊಂಡೋಗಿ ಒಳಗಡೆ ಹಾಕ್ಸ್ತೀನಿ. ಎಲ್ಲರೂ ಊಟ ಆಯಿತು. ನಾಚಿಕೆ ಆಗೋದಿಲ್ಲ ನೀವು ಏನು ಮನುಷ್ಯನಪ್ಪ.